ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಅನ್ನೋನ್ ಮೋಟಿವೇಟೆಡ್ ಚಾನಲ್ಗೆ ಸ್ವಾಗತ. ಗೈಸ್, ನೀವೆಲ್ಲಾದ್ರೂ ಸೋಲ್ತಾ ಇದ್ದೀನಿ, ಡಿಮೋಟಿವೇಟ್ ಆಗ್ತಾ ಇದ್ದೀನಿ ಅಂತ ಅನ್ಸಿದ್ರೆ ನಮ್ಮನ್ನ ನೆನೆಸ್ಕೊಳ್ಳಿ. ಯಾಕಂದ್ರೆ ವಿ ಆರ್ ಹಿಯರ್ ಟು ಇನ್ಸ್ಪೈರ್ ಯು. ಹುಡುಕಿದ್ರೆ ದೇವರು ಸಿಗ್ತಾನಂತೆ ಅಂತಾರಲ್ಲ, ನಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗೋದಿಲ್ವಾ? ಹಿಂಗೆ ಹೇಳ್ತಾ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾವೇನು ಮಾತಾಡೋಣ ಅಂದರೆ, ನಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದರೆ 8 ಜನ ಎನಿಮಿ ಇರ್ತಾರೆ. ಆ 8 ಜನ ಎನಿಮಿನ ನಾವು ದಾಟ್ಕೊಂಡು ಬಂದಾಗ ನಾವು ಸಕ್ಸಸ್ ಕಾಣ್ತೀವಿ. ಇದೇನಪ್ಪ ವಿಚಿತ್ರ, 8 ಎನಿಮೀಸ್ ಅಂತ ಇದ್ದಾರೆ. ಯಾರದು? ನಮ್ಮ ಸುತ್ತಮುತ್ತನ ಎನಿಮೀಸ್ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅದಕ್ಕೂ ಮೀರಿದ್ದು 8 ಜನ ಎನಿಮೀಸ್ ನಮ್ಮ ಒಳಗಡೆ ಇದ್ದಾರೆ. ಆ 8 ಜನ ಎನಿಮಿ ನಮ್ಮನ್ನು ತಡೀತಾ ಇದ್ದಾರೆ. ಬಹಳಷ್ಟು ವರ್ಷಗಳಿಂದ ನಾವು ಅವನ್ನ ಸಾಕೊಂಡು ಬಂದಿದ್ದೀವಿ ನಮ್ಮ ಒಳಗಡೆನೆ. ಅವ್ರು ಯಾರು ಅಂತ ತಿಳ್ಕೊಂಡು ಅವ್ರನ್ನ ನಾವು ದೂರ ತಾಳೋದಾಗ್ಲೇನೆ ನಾವು ಸಕ್ಸಸ್ ಕಾಣೋದು. ಸೊ ಬನ್ನಿ ಹಾಗಾದ್ರೆ ಆ 8 ಜನ ಎನಿಮಿ ಯಾರು ಅಂತ ನೋಡೋಣ. ಮೊದಲನೇದಾಗಿ ಫಿಯರ್ ಆಫ್ ಫೇಲ್ಯೂರ್, ಸೋಲು ಅನ್ನೋ ಭಯ. ನೀವು ಯಾರ ಹತ್ರ ಹೋಗ್ಬಿಟ್ಟು ಕೇಳಿ, ನಾನು ಬಿಸ್ನೆಸ್ ಮಾಡಬೇಕು, ಸ್ವಲ್ಪ ದುಡ್ಡು ಕೊಡಿ ಅಂತ. ಅವಾಗ ಅವ್ರು ಹೇಳೋದು ಒಂದೇ ಮಾತು, ಲಾಸ್ ಆದರೆ ಏನು ಮಾಡ್ತೀಯ, ಫೇಲ್ ಆದರೆ ಏನು ಮಾಡ್ತೀಯ ಅನ್ನೋ ಭಯನ ತಲೆ ತುಂಬ್ತಾರವ್ರು. ಆಗ ನಮ್ಮ ಬ್ರೈನ್ ಏನು ಯೋಚನೆ ಮಾಡುತ್ತೆ, ಓ ದೊಡ್ಡವರಲ್ವಾ, ಅವ್ರು ಕರೆಕ್ಟಾಗಿ ಹೇಳ್ತಾರೆ, ಯಾವುದು ತಪ್ಪಲ್ಲ, ನಾವು ಅವ್ರನ್ನ ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಬ್ರೈನು ಎದುರ್ಕೊಂಡು ಹಿಂದ್ಗಡೆ ಹೋಗ್ಬಿಡುತ್ತೆ. ಫಸ್ಟ್ ಸ್ಟೆಪ್ ಇಡೋಕ್ಕಿಂತ ಮುಂಚೆನೇ ಹಿಂದೆ ಬಂದ್ಬಿಡುತ್ತೆ. ಜನರು ಮಾತನ್ನ ಅವನು ಐ ಡೋಂಟ್ ಕೇರ್ ಅಂದ್ಬಿಟ್ಟು ಇಟ್ಟಿರೋ ಫಸ್ಟ್ ಸ್ಟೆಪ್ನ ದಾಟ್ಕೊಂಡು ಸೆಕೆಂಡ್ ಸ್ಟೆಪ್ ಇಟ್ಟಿದ್ರೆ ಅವ್ನಿಗೆ ಐಡಿಯಾ ಬರ್ತಾ ಇತ್ತು, ಈ ಬಿಸ್ನೆಸ್ ಅಲ್ಲಿ ನಾನು ಗೆಲ್ತೀನ ಇಲ್ವಾ ಅಂತ. ಅವ್ನಿಗೊಂದು ಕಾನ್ಫಿಡೆನ್ಸ್ ಬರ್ತಾ ಇತ್ತು, ಒಂದು ಛಲ ಬರ್ತಾ ಇತ್ತು, ಫಸ್ಟ್ ಸ್ಟೆಪ್ ಇಟ್ಟಿದೆಯಲ್ಲ ಟ್ರೈ ಮಾಡೋಣ ಸೆಕೆಂಡ್ ಸ್ಟೆಪ್ ಇಡೋದಕ್ಕೆ ಅಂತ. ಬಟ್ ಆದರೆ ಅವನು ಜನರ ಮಾತನ್ನ ಕಿವಿಗೆ ಹಾಕೊಂಡ, ಭಯಪಟ್ಟ, ಅದರಿಂದ ಹಿಂದೆ ಬಂದ. ಇನ್ನ ನಮ್ಮ ಎರಡನೇ ಎನಿಮಿ ಯಾರು ನೋಡೋಣ. ಅವನು ಬಂದು ಪ್ರೋಕ್ರಾಸ್ಟಿನೇಷನ್. ಪ್ರೋಕ್ರಾಸ್ಟಿನೇಷನ್ ಅಂದ್ರೆ ಯಾವ ತರ ಅಂದ್ರೆ, ಇವತ್ತು ಮಾಡೋ ಕೆಲಸ ನಾಳೆ ಮಾಡಬಿಡು, ಅರ್ಜೆಂಟ್ ಏನಿಲ್ಲ, ನಮ್ಮನ್ನು ಯಾರು ಕೇಳ್ತಾರೆ, ಯಾರು ಕೇಳೋದಿಲ್ಲ, ಆರಾಮಾಗಿರು. ಇವತ್ತು ಮಾಡೋ ಕೆಲಸ ನಾಳೆ ಮಾಡೋದು, ನಾಳೆ ಮಾಡ್ಬೇಕಾಗಿರ್ತ ನಾಳೆಗೆ ಮಾಡೋದು. ಇದೇ ತರ ನಮ್ಮ ಕೆಲಸಗಳನ್ನ ಮುಂದೆ ಹಾಕೊಂಡು ಹೋಗೋದು, ಪೆಂಡಿಂಗ್ ಮಾಡ್ತಾ ಹೋಗೋದು. ನಾವಿಲ್ಲೇ ಮೇಯ್ನ್ ಫೇಲ್ ಆಗೋದು. ನಾವು ಇವತ್ತಿನ ಕೆಲಸ ಇವತ್ತೇ ಮುಗಿಸಿದ್ರೆ ನಾಳೆ ಕೆಲಸ ನಾಳೆ ಮುಗಿಸ್ಕೊಂಡ್ರೆ ಆರಾಮಾಗಿ ನಾವು ಅನ್ಕೊಂಡಿದ್ದನ್ನ ನಾವು ಸಾಧಿಸ್ಬೋದು. ಈವನ್ ಸಮ್ಟೈಮ್ಸ್ ಕೆಲವರು ಏನ್ ಮಾಡ್ತಾರೆ, ಇವತ್ತು ಮಾಡ್ಬೇಕಂದ್ರೆ ಇವಾಗಲೇ ಮಾಡ್ಬಿಟ್ಟು ನಾಳೆ ಮಾಡ್ಬೇಕಾದ್ರೆ ಕೂಡ ಇವತ್ತೇ ಮಾಡ್ತಾರೆ. ಅವಾಗ ಇನ್ನೂ ಬೇಗ ಸಕ್ಸಸ್ಫುಲ್ ಆಗ್ತಾರೆ ಕೆಲವರು. ಇನ್ನು ಮೂರನೇದವನು ಯಾರು ಅಂದ್ರೆ ಲ್ಯಾಕ್ ಆಫ್ ಫೋಕಸ್. ಅಂದ್ರೆ ನಾವು ಮಾಡ್ತಾರೋ ಕೆಲಸದಲ್ಲಿ ಶ್ರದ್ಧೆ ತೋರಿಸ್ತಾ ಇರೋದು. ಈಗ ಎಕ್ಸಾಂಪಲ್, ಒಬ್ಬ ಹುಡುಗ ಓದ್ತಾ ಇರ್ತಾನೆ, ಶ್ರದ್ಧೆ ಇಟ್ಟು ಓದ್ಬೇಕಂತ ಅನ್ಕೊಳ್ತಾನೆ. ಒಂದು 5 ನಿಮಿಷ 10 ನಿಮಿಷ ಓದ್ತಾನೆ. ಆಮೇಲೆ ಅವನಿಗೆ ಇವತ್ತಿನ ನಡೆದಿದ್ದಂಥ ಸ್ಕೂಲಲ್ಲಿ ಏನು ಘಟನೆ ಇರುತ್ತಲ್ಲ ಅದು ನೆನಪಿಗೆ ಆಗುತ್ತೆ. ಸೊ ಅದನ್ನ ನೆನೆಸ್ಕೊಂಡು ಅವ್ನು ನಗ್ತಾ ಇರ್ತಾನೆ. ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಫ್ರೆಂಡಿಗೆ ಫೋನ್ ಮಾಡ್ಬಿಟ್ಟು ಹಿಂಗಾಯ್ತಲ್ಲ ಕಣೋ ಅಂದ್ಬಿಟ್ಟು ಅವ್ರ ಜೊತೆ ನಗ್ತಾ ಇರ್ತಾನೆ. ಇಲ್ಲಾಂದ್ರೆ ಇನ್ ಕೆಲವ್ರಿಗೆ ಏನ್ ಮಾಡ್ತಾರೆ, ಅವ್ರ ಹುಡುಗಿ ನೆನಪಾಗ್ತಾರೆ, ಪ್ರೀತಿಸ್ತಾರೆ ಅಂತ ಹುಡುಗಿ. ಆ ಹುಡುಗಿ ಫೋನ್ ಮಾಡಿ ಅವ್ರ ಜೊತೆ ಮಾತಾಡೋದು. ಬಟ್ ಎಲ್ಲಿ ಕಳ್ಕೊಂಡ್ರಲ್ಲ ಫೋಕಸ್. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇಲ್ಲ ಅಂದ್ರೆ ನಾವು ಏನ್ ಮಾಡೋ ಕೆಲಸ ಸಕ್ಸಸ್ ಆಗಲ್ಲ. ಶ್ರದ್ಧೆ ಬಹಳ ಇಂಪಾರ್ಟೆಂಟ್. ಇನ್ನು 4ನೇನು ಯಾರು ಅಂದ್ರೆ ನೆಗೆಟಿವ್ ಮೈಂಡ್ ಸೆಟ್. ನಾವು ಚಿಕ್ಕವರಿದ್ದಾಗ್ಲಿಂದನು ನಮ್ಗೆ ಒಂದೇ ಥಿಂಕಿಂಗ್ ಕೊಟ್ಟಿರ್ತಾರೆ. ಏನಂತ, ನೀನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಜಾಯಿನ್ ಆಗಬೇಕು. ಆದರೆ ಬಿಸ್ನೆಸ್ ಮಾಡುವಂತ ಯಾರು ಹೇಳಿರಲ್ಲ, ಯಾರು ಕೊಟ್ಟಿಲ್ಲ ಥಿಂಕಿಂಗ್. ಬಿಸ್ನೆಸ್ ಮಾಡಿದ್ರೆ ಸೋಲ್ತೆ, ಅದರಿಂದ ಒಳ್ಳೆ ಕೆಲ್ಸಕ್ಕೆ ಸೇರ್ಕೋ, ಒಳ್ಳೆ ಸಂಬಳ ಸಿಗುತ್ತೆ ಅಂತ, ಚೆನ್ನಾಗಿ ಓದು ಅದಕ್ಕೆ ಅಂತ. ಬರೀ ಈ ಥಿಂಕಿಂಗ್ ತುಂಬಿರ್ತಾರೆ. ಅದರಿಂದ ನಮ್ಮ ಮೈಂಡು ಅದೇ ಥಿಂಕಿಂಗ್ ಅಲ್ಲಿ ಹೋಗ್ಬಿಡುತ್ತೆ. ಅದಕ್ಕೆ ಅದು ಬಿಸ್ನೆಸ್ ಟ್ರೈ ಮಾಡಲ್ಲ. ಇನ್ ಕೇಸ್ ಬಿಸ್ನೆಸ್ ಟ್ರೈ ಮಾಡಿದ್ರು ಕೂಡ ನೆಗೆಟಿವ್ ಥಿಂಕಿಂಗ್ ಫಸ್ಟ್ ಬರ್ತಾವ್ರಿಗೆ. ಈ ಬಿಸ್ನೆಸ್ ಮಾಡಲ್ಲ, ಆ ಬಿಸ್ನೆಸ್ ಮಾಡಲ್ಲ, ಇದ್ರೆ ಸೋತೆ,
ಇದ್ರಲ್ಲಿ ಪ್ರಾಫಿಟ್ ಆಗಲಿಲ್ಲ ಅಂದರೆ ಏನು ಮಾಡೋದು, ಅದರಿಂದ ಭಾಳಷ್ಟು ನೆಗೆಟಿವ್ ಬರುತ್ತೆ. ಅದೇ ಥರ ಇನ್ನೂ ಎಷ್ಟು ಜನ ಯಾವ ಥರ ಇರುತ್ತೆ ಅಂದರೆ, ಈಗ ನಾವು ಇವತ್ತು ಸುಮಾರು ಜಾಸ್ತಿ ನಗ್ಬಿಟ್ಟಿದ್ದೀವಿ. ಅವಾಗ ನಮ್ಮ ಸುತ್ತಮುತ್ತ ಏನಂತಾರೆ, ಜಾಸ್ತಿ ನಗ್ಬೇಡ ಇವತ್ತು ಅಳ್ತ್ಯಾ. ಅದು ಕೂಡ ಒಂದು ನೆಗೆಟಿವ್ ಮೈಂಡ್. ಇನ್ನು 5ನೇ ಬಂದು ಲ್ಯಾಕ್ ಆಫ್ ಡಿಸಿಪ್ಲಿನ್, ಅಂದರೆ ಶಿಸ್ತಿಲ್ಲದೆ ಇರೋದು. ನಾವು ಮಾಡೋ ಕೆಲಸದಲ್ಲಿ ಶಿಸ್ತಿಲ್ಲ ಅಂದರೆ. ಇನ್ನು 5ನೇದವನು ಲ್ಯಾಕ್ ಆಫ್ ಡಿಸಿಪ್ಲಿನ್. ನಾವು ಮಾಡೋ ಕೆಲಸದಲ್ಲಿ ಶಿಸ್ತು ಬಹಳ ಮುಖ್ಯ. ಈ ಎಕ್ಸಾಂಪಲ್ ತಗೊಳ್ಳಿ, ಒಬ್ಬ ವ್ಯಕ್ತಿ ಬಿಸ್ನೆಸ್ ಪ್ರಪೋಸಲ್ಗೆ ಅಂತ ಒಂದು ಕಂಪನಿಗೆ ಹೋಗ್ಬೇಕಂತ ರೆಡಿ ಆಗಿರ್ತಾನೆ. ಮ್ಯಾನೇಜರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿರ್ತಾನೆ. ಆ ಮ್ಯಾನೇಜರು ಫುಲ್ ರೆಡಿಯಾಗಿ ಟಿಪ್ ಟಾಪ್ ಆಗಿ ಬಂದಿರ್ತಾನೆ, ಸೂಟು ಬೂಟ್ ಹಾಕೊಂಡು ಟೈ ಹಾಕೊಂಡು. ಬಟ್ ಆದರೆ ಪ್ರಪೋಸಲ್ ಇಡಬೇಕಾದ ವ್ಯಕ್ತಿ ಇದಾನಲ್ಲ, ಅವನು ಒಂದು ಟಿ ಶರ್ಟ್ ಒಂದು ಪ್ಯಾಂಟ್ ಹಾಕೊಂಡು ಹೋಗ್ತಾನೆ. ಮ್ಯಾನೇಜರ್ ಅವ್ನು ನೋಡಿ, ಅಲ್ಲ ಇವನಿಗೆ ಡಿಸಿಪ್ಲಿನ್ನೇ ಇಲ್ಲ, ಇನ್ ಕೇಸ್ ನಾನು ಇವನ ಜೊತೆ ಕಂಪ್ನಿ ಟೈಅಪ್ ಮಾಡಿದ್ರೆ ಇವನ ಜೊತೆ ಡಿಸಿಪ್ಲಿನ್ ಆಗಿರ್ತಾನಂತ ಏನು ಗ್ಯಾರಂಟಿ ಕೆಲಸದಲ್ಲಿ? ಇವ್ರ ಎಂಪ್ಲಾಯೀಸ್ ಡಿಸಿಪ್ಲಿನ್ ಆಗಿದ್ದಾರಂತ ಏನು ಗ್ಯಾರಂಟಿ? ಇವನೇ ಈ ಥರ ಇದ್ದಾನೆ ಅಂದಮೇಲೆ ಇವನು ಎಂಪ್ಲಾಯೀಸ್ ಯಾವ ಥರ ಇರ್ಬೋದು ಅಂತ ಯೋಚನೆ ಮಾಡ್ಕೊಂಡು ಅವನು ಬಿಸ್ನೆಸ್ ಪ್ರಪೋಸಲ್ ಇಡಕ್ಕೆ ಬರ್ತಾನಲ್ಲ, ಅದಕ್ಕೆ ಮುಂಚೆನೇ ಅವ್ನು ರಿಜೆಕ್ಟ್ ಮಾಡಿಬಿಡ್ತಾನೆ, ಬೇಡ ನಿನ್ನ ಪ್ರಪೋಸಲ್ ನನಗೆ ಅಂದ್ಬಿಟ್ಟು. ಇನ್ನು 6ನೇದವ್ನು ಬಂದ್ಬಿಟ್ಟು ಕಂಫರ್ಟ್ ಝೋನ್. ನಾವು ಯಾವಾಗಲೂ ಕಂಫರ್ಟ್ ಝೋನ್ನ ಹುಡುಕ್ತೀವಿ, ಆರಾಮಾಗಿರ್ಬೇಕಂತ ಯೋಚನೆ ಮಾಡ್ತೀವಿ. ಆರಾಮ್ ಕೆಲಸ ಇರಬೇಕು, ಆರಾಮಾಗಿರ್ಬೇಕು, ಜಾಸ್ತಿ ರಿಸ್ಕ್ ಇರಬಾರ್ದು, ತಲೆ ಕೆಡಿಸ್ಕೊಳ್ಬಾರ್ದು ಅಂತ. ಎಕ್ಸಾಂಪಲ್ ಯಾವ ಥರ ಅಂದರೆ, ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ಬಿಸ್ನೆಸ್ ಮಾಡೋಕ್ಕಂತ ತುಂಬ ಆಸೆ ಇರುತ್ತೆ, ಆದರೆ ಅವನ ಹತ್ರ ದುಡ್ಡಿರಲ್ಲ. ಅದ್ರ ಜೊತೆಗೆ ಅವ್ನಿಗೆ ಎಲ್ಲೂ ಸಾಲನೂ ಸಿಗಲ್ಲ, ಯಾಕೆಂದ್ರೆ ಅವನ ಹತ್ರ ಅರ್ನಿಂಗ್ಸ್ ಏನೂ ಇರಲ್ಲ. ಅರ್ನಿಂಗ್ಸ್ ಇಲ್ಲ ಅಂದಮೇಲೆ ಬ್ಯಾಂಕ್ ಆಗಲಿ ಯಾರೇ ಆಗಲಿ ಸಾಲ ಕೊಡಲ್ಲ. ಈವನ್ ನಂಬಿಕೆದವ್ರು ಕೂಡ ಸಾಲ ಕೊಡಲ್ಲ, ಫ್ಯಾಮಿಲಿದವರು ಕೊಡಲ್ಲ. ಅದರಿಂದ ಅವನೇನು ಮಾಡ್ತಾನೆ, ಒಂದು ಕೆಲಸಕ್ಕೆ ಜಾಯಿನ್ ಆಗ್ತಾನೆ. ಅವನಿಗೆ ರಿಕ್ವೈರ್ಮೆಂಟ್ ಇದ್ದಿದ್ದು 1 lakh ಮಂತ್ಲಿ. ಅದರಲ್ಲಿ 50,000 ಖರ್ಚು ಮಾಡಿಕೊಂಡು ಇನ್ನು 50,000 ಕೂಡಿಟ್ಬಿಟ್ಟು 2 ವರ್ಷ ಅದನ್ನು ಬಿಸ್ನೆಸ್ ಮಾಡಬೇಕು ಅಂತ. ಬಟ್ ಆದರೆ ಅವ್ನ ರಿಕ್ವೈರ್ಮೆಂಟ್ಗಿಂತ ಡಬಲ್ ಆಗಿ ಸಿಗುತ್ತೆ ಇಲ್ಲಿ. ಅರೌಂಡ್ 2 lakhs ಕೊಡ್ತಾರೆ ಅವನಿಗೆ ಮಂತ್ಲಿ. ಅವಾಗ ಅವ್ನಿಗೆ ಏನು ಥಿಂಕಿಂಗ್ ಬರುತ್ತೆ, ಇಲ್ಲೇ 2 lakhs ಬರ್ತದೆ ಆರಾಮಾಗಿ, ಸುಮ್ಮನೆ ಯಾಕೆ ರಿಸ್ಕ್ ತೊಗೊಂಡು ಬಿಸ್ನೆಸ್ ಮಾಡೋದು, ತಲೆ ಕೆಡಿಸ್ಕೊಂಡು ಅಂದ್ಬಿಟ್ಟು ಅವನು ಅದೇ ಕಂಫರ್ಟ್ ಝೋನ್ ಸೆಟ್ಲ್ ಆಗ್ಬಿಡ್ತಾನೆ. ಅದೇ ಮೈಂಡ್ ಸೆಟ್ಟಲ್ಲಿ ಅದೇ ಕಂಫರ್ಟ್ ಝೋನ್ ಅಲ್ಲೇ ಇಟ್ಬಿಡ್ತಾನೆ. ಇನ್ನು 7ನೇದೊಂದು ಬಂದು ಸೆಲ್ಫ್ ಡೌಟ್, ಅಂದರೆ ಸ್ವಯಂ ಸಂಶಯ ಪಡೋದು, ನಮ್ಮ ಮೇಲೆ ನಾವೇ ಡೌಟ್ ಪಡೋದು, ನಮ್ಮ ಕೈಲಿ ಆಗುತ್ತಾ ಇಲ್ವಾ ಅಂತ. ಎಕ್ಸಾಂಪಲ್, ಒಬ್ಬ 100 meters ರೇಸ್ ಓಡ್ಬೇಕಂತ ಇಟ್ಕೊಂಡಿರ್ತಾನೆ. ಅವನ ಹತ್ರ ಎಲ್ಲ ಕ್ವಾಲಿಟೀಸ್ ಇರುತ್ತೆ, ಬಟ್ ಆದರೆ ಅವ್ನ ಸುತ್ತಮುತ್ತ ಇರೋ ರನ್ನರ್ಸ್ನ ನೋಡಿ ಅವನಿಗೆ ಸ್ವಲ್ಪ ಭಯ ಆಗುತ್ತೆ, ಅವನ ಮೇಲೆ ಅವನಿಗೆ ಡೌಟ್ ಆಗುತ್ತೆ. ಇಷ್ಟು ಜನ ರನ್ನರ್ಸ್ ಇದ್ದಾರೆ, ಇವನು ನಾನು ಬೀಟ್ ಮಾಡಿ ಹೋಗೋಕ್ಕಾಗುತ್ತಾ ಅನ್ಕೊಂಡು ಸ್ವಂತ ಡೌಟ್ ಪಡ್ತಾ ಇರ್ತಾನೆ ಅವನಾಗವನೇ. ನಂಗೆ ಅಷ್ಟು ಕೆಪಾಸಿಟಿ ಇದೆ, ಗೆಲ್ಲೋ ಅಷ್ಟು, ಆ ಥರ ಯೋಚನೆ ಮಾಡ್ದಾಗ ಯಾವ ವ್ಯಕ್ತಿ ಕೂಡ ಮುಂದೆ ಹೋಗೋದಕ್ಕಾಗಲ್ಲ. ಸ್ವಯಂ ಸಂಶಯ ಬಿಟ್ಬಿಟ್ಟು ಮುಂದೆ ಹೋಗ್ಬೇಕು. ಸೆಲ್ಫ್ ಡೌಟ್ ಇದೆಯಲ್ಲ, ಅದು ಬಹಳ ಡೇಂಜರ್. ಇನ್ನು ನಮ್ಮ ಎನಿಮಿ ಯಾರು ಅಂದರೆ ಆಂಗರ್, ಕೋಪ. ಕೋಪ ಇದೆಲ್ಲ ಬಹಳ ಡೇಂಜರ್, ನಮ್ಮ ಎಲ್ಲ ಸಂಬಂಧಗಳನ್ನ ಹಾಳು ಮಾಡುತ್ತೆ. ಈಗ ಎಕ್ಸಾಂಪಲ್, ನಾವು ಟ್ರೇಡಿಂಗ್ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ. ಟ್ರೇಡಿಂಗ್ ಮಾಡುವಾಗ ಏನಾಗುತ್ತೆ, ಒನ್ ಟೈಮ್ ರಾಂಗ್ ಟ್ರೇಡ್ ತೊಗೊಂಡು ಲಾಸ್ ಆಗ್ಬಿಡುತ್ತೆ. ಅವಾಗ ಟೆನ್ಷನ್ ಅಲ್ಲಿ ನಾವೇನ್ ಮಾಡ್ತೀವಿ, ಲಾಸ್ ರಿಕವರ್ ಮಾಡ್ಕೋಬೇಕಂದ್ಬಿಟ್ಟು ಇರೋ ಬರೋ ಟ್ರೇಡ್ಸ್ನ ತೊಗೊಂಡ್ಬಿಡ್ತೀವಿ. ಅದರಿಂದ ಮತ್ತೆ ಲಾಸ್ ಆಗುತ್ತೆ. ಅವಾಗ ಟೆನ್ಷನ್ ಆಗಿ ಇನ್ನು ಕೋಪ ಜಾಸ್ತಿ ಆಗುತ್ತೆ. ಆ ಕೋಪದಿಂದ ನಾವೇನ್ ಮಾಡ್ತೀವಿ ನಮಗೆ ಗೊತ್ತಿಲ್ಲ. ಲ್ಯಾಪ್ಟಾಪ್ ಕೂಡ ಹೊಡೆದಾಕ್ಬೋದು ನಾವು, ಇಲ್ಲ PC ಯೂಸ್ ಮಾಡಿದ್ರೆ PC ಹೊಡೆದಾಕ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರಿಂದ ನಾವು ಕೋಪನ ಬಿಟ್ಟು ಸಮಾಧಾನವಾಗಿ ತಾಳ್ಮೆಯಿಂದ ಯೋಚನೆ ಮಾಡ್ಕೊಂಡು ಏನೇ ಕೆಲಸ ಮಾಡೋಕ್ಕಾದ್ರೂ ಸಮಾಧಾನವಾಗಿರ್ಬೇಕು. ಲ್ಯಾಕ್ ಆಫ್ ಡಿಸಿಪ್ಲಿನ್, ಯಾವುದೇ ಕೆಲಸ ಮಾಡೋಕ್ಕಂದ್ರೂ ಡಿಸಿಪ್ಲಿನ್ಡ್ ಆಗಿ ಮಾಡಿ.
ಭಾಳ ಶಿಸ್ತಿಂದ ಮಾಡಿ. ಆಮೇಲೆ ಸೆಲ್ಫ್ ಡೌಟ್, ಯಾವತ್ತೇ ಆಗಲಿ ಸ್ವಯಂ ಸಂಶಯ ಪಡಬೇಡಿ. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಟ್ಕೊಳ್ಳಿ, ಮುಂದಕ್ಕೆ ಹೋಗಿ. ಕೊನೆಯದಾಗಿ ಕೋಪ. ಏನೇ ಡಿಸಿಷನ್ ತಗೋಬೇಕಾದ್ರೆ ಕೋಪದಿಂದ ತಗೊಳ್ಬೇಡಿ, ಸಮಾಧಾನವಾಗಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ನೋಡಿದ್ರಲ್ಲ ಗೈಸ್, ಈ 8 ಜನ ಎನ್ಮೀಸ್ ನಮ್ಮನ್ನ ಹೇಗೆ ತಡೀತಾ ಇದ್ದಾರೆ ಅಂತ. ನಮ್ಮ ಸುತ್ತಮುತ್ತ ಎನ್ಮೀಸ್ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಮೇನ್ ಈ 8 ಜನ ಎನಿಮೀಸ್ ನಮ್ಮ ಒಳಗಡೆ ಇದ್ದಾರೆ. ಸುಮಾರು ವರ್ಷಗಳಿಂದ ನಾವು ಸಾಕೊಂಡು ಬಂದಿದ್ದೀವಿ. ಅವ್ರನ್ನ ನಾವು ಕಳ್ಕೋಬೇಕು ಫಸ್ಟು. ಅವ್ರನ್ನ ಕಳ್ಕೊಂಡಾಗ ಫೇಸ್ ಮಾಡಿದಾಗ ನಾವು ಸುತ್ತಮುತ್ತ ಎನಿಮೀಸ್ನ ನಾವು ಫೇಸ್ ಮಾಡ್ಬೋದು. ಅವಾಗ ಅಲರ್ಟಾಗಿ ಕೆಲಸ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಇಂದ ಯಾರು ಕೇಳಿದ್ರೆ ಹೇಳಿ, ದುಶ್ಮನ್ ಕಹಾ ಹೈ ಅಂದರೆ ಬಗಲ್ ಮೇ ಅಂತ ಹೇಳ್ಬೇಡಿ, ಹಮಾರೆ ಅಂದರ್ ಹೈ ಅಂತೇಳಿ. ಅಂದರೆ ದುಶ್ಮನ್ ಎಲ್ಲಿದ್ದಾನೆ, ನಮ್ಮ ಒಳಗಡೆ ಇದ್ದಾನೆ, ಸುತ್ತಮುತ್ತನೂ ಇದ್ದಾರೆ. ಬಟ್ ಆದರೆ ಭಾಳ ಡೇಂಜರ್ ಮೇಯ್ನ್ ಆಗಿ ಇವರು. ಸೊ ಗಾಯ್ಸ್, ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.